ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಲವ್ ಅಲ್ಲಿ ಸೆಕ್ಸ್ ಮಾಡೋದ್ರಿಂದ ಲವ್ ಇನ್ನೂ ಸ್ಟ್ರಾಂಗ್ ಆಗುತ್ತಾ ಅಂತ ಅನ್ನೋ ಭ್ರಮೆಯಲ್ಲಿ ತುಂಬಾ ಜನ ಇದ್ದಾರೆ. ಓಕೆನಾ? ಸೊ ಇದು ಯಾವಾಗ ಆಗುತ್ತೆ, ಇದು ಸರಿನಾ ತಪ್ಪ, ಅಥವಾ ಲವ್ ಮಾಡೋ ಟೈಮಲ್ಲಿ ಸೆಕ್ಸ್ ಮಾಡೋವಂಥದ್ದು ಸರಿನಾ ತಪ್ಪ, ಇವತ್ತು ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ ನಿಮ್ಮೆಲ್ಲರ ಡೌಟನ್ನ. ಅದರಲ್ಲೂ ಎಕ್ಸ್ಪೆಷಲಿ ಫಾರ್ ಗರ್ಲ್ಸ್ ಈ ವಿಡಿಯೋನ ದಯವಿಟ್ಟು ಮಿಸ್ ಮಾಡಿದೆ ನೋಡಿ. ಓಕೆನಾ? ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲವ್ ಅಂದರೆ ಏನು? ಇತ್ತೀಚಿನ ಯಂಗ್ಸ್ಟರ್ಸಲ್ಲಿ ಏನಪ್ಪ ಅಂದರೆ ಲವ್ ಅಲ್ಲಿ ಎರಡು ಥರ ಇರುತ್ತೆ. ಓಕೆನಾ? ಒಂದು ಫೇಕ್ ಲವ್, ಇನ್ನೊಂದು ಟ್ರೂ ಲವ್. ಫೇಕ್ ಲವ್ ಹೆಂಗಪ್ಪ ಅಂದರೆ ಅಟ್ರಾಕ್ಷನ್. ಇವಾಗ ಒಂದು 17, 18, 19, ಸೊ ಈ ಏಜಲ್ಲಿ ಏನಾಗುತ್ತೆ, ಅದು ರಿಯಲ್ ಲವ್ ಅಲ್ಲ. ಓಕೆನಾ? ಅದು ಜಸ್ಟ್ ಫಾರ್ ಅಟ್ರಾಕ್ಷನ್. ಅಂದರೆ ಯಾರನ್ನೋ ಒಬ್ರನ್ನ ನೋಡ್ತಿದ್ದಂಗೆ ಅವ್ರು ಚೆನ್ನಾಗಿದ್ದಾರೆ ಅಂತ ಅಂದರೆ ಅವ್ರ ಮೇಲೆ ಜಸ್ಟ್ ಅವಾಗಲೇ ಇನ್ಸ್ಟೆಂಟ್ ಆಗಿ ಲವ್ ಆಗೋಂಥದ್ದು. ಆಗ ಲವ್ ಏನು ಅವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲ ಲವ್, ಅದು ಯಾವುದೇ ರೀತಿ ಜವಾಬ್ದಾರಿ ಇರೋದಾಗ್ಲಿ, ಇಲ್ಲ ಭಯ ಇರೋದಾಗ್ಲಿ, ಇಲ್ಲ ಫ್ಯಾಮಿಲಿ ಬಗ್ಗೆ ಯೋಚನೆ ಆಗಲಿ, ಅದು ಯಾವುದೂ ಇರೋದಿಲ್ಲ. ಜಸ್ಟ್ ಅಲ್ಲಿ ಏನಂದರೆ ಅವಳು ಮತ್ತೆ ಅವನು ಇಬ್ಬರೇ ಇರ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಇಂದ ಅದು ಲವ್ ಆಗಿರೋದಿಲ್ಲ, ಅಲ್ಲಿ ಮಧ್ಯದಲ್ಲಿ ಸೆಕ್ಸ್ ಕೂಡ ಬರುತ್ತೆ. ಯಾವಾಗಲೂ ಎಲ್ಲೋ ಬೈ ಮಿಸ್ ಆಗಿ ಟಚ್ ಆದಾಗ ಅವಾಗೇನೋ ಫೀಲ್ ಆಯಿತು, ಹಾಗೆ ಹೀಗೆ ಅಂದ್ಕೊಂಡು ಕತೆ ಹೇಳ್ಕೊಂಡು ಇಲ್ಲ ನಾನು ನಿನ್ನ ಜೊತೆ ಇರ್ತೀನಿ ಅಂದ್ಬಿಟ್ಟು ಸೆಕ್ಸ್ ಮಾಡೋರು ಜಾಸ್ತಿ ಇರ್ತಾರೆ. ಸೊ ಅಂಥ ಟೈಮಲ್ಲಿ ತುಂಬ ಜನ ಹೆಣ್ಮಕ್ಳು ಮೋಸ ಹೋಗ್ಬಿಡ್ತಾರೆ. ಓಕೆನಾ? ಸೊ ದಯವಿಟ್ಟು ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಆದಷ್ಟು ಹೆಣ್ಮಕ್ಳು ಒಂದು ಸ್ವಲ್ಪ ಟೈಮ್ ತೊಗೊಂಡು ಯೋಚನೆ ಮಾಡಿ ಯಾರನ್ನಾದ್ರೂ ಲವ್ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡೋದನ್ನ ಕಲಿಬೇಕು. ಇನ್ನು ಸೆಕೆಂಡ್ ಲವ್ ಏನಪ್ಪ ಅಂದರೆ ಟ್ರೂ ಲವ್ ಅಲ್ಲಿ ಯಾವತ್ತೂ ಈ ಸೆಕ್ಸ್ ಅನ್ನುವಂಥದ್ದು ಬರೋದೇ ಇಲ್ಲ. ಯಾಕಪ್ಪ ಅಂದರೆ ಈಗ ಅವನು ನಿಜವಾಗ್ಲೂ ಆಕೆ ಅಥವಾ ಅವನು ಇದರಲ್ಲಿ ಆಲ್ಮೋಸ್ಟ್ ಗಂಡ್ಮಕ್ಳೇ ಜಾಸ್ತಿ ಹೆಣ್ಮಕ್ಳಿಗೆ ಫೋರ್ಸ್ ಮಾಡ್ತಾರೆ. ಏನಪ್ಪ ಅದು ಅಂದರೆ ಸೆಕ್ಸ್ ಆದರೆ ಲವ್ ಸ್ಟ್ರಾಂಗ್ ಆಗುತ್ತೆ ಅಂತ. ಬಟ್ ನಾನು ಏನು ಹೇಳೋದಕ್ಕೆ ಇಲ್ಲ ಇಷ್ಟಪಡ್ತೀನಿ ಅಂದರೆ ನಿಜವಾಗ್ಲೂ ನೀವು ಆಕೆನ ಇಷ್ಟಪಡೋದಾದ್ರೆ, ಓಕೆನಾ, ಆಕೆನ ಮನಸ್ಫೂರ್ತಿಯಾಗಿ ನೀವು ಇಷ್ಟಪಡೋದಾದ್ರೆ, ಆಕೆ ಮೇಲೆ ನಿಮಗೆ ನಂಬಿಕೆ ಇರೋದಾದ್ರೆ, ಇಲ್ಲ ಅವ್ರದ್ದು ಟ್ರೂ ಲವ್ ಆಗಿದ್ರೆ ನಿಜವಾಗ್ಲೂ ಅಲ್ಲಿ ಮದುವೆ ಆಗುತ್ತೆ ಅಲ್ವಾ? ಖಂಡಿತ ಮದುವೆ ಆಗುತ್ತೆ. ಸೊ ಅಲ್ಲಿವರೆಗೂ ಆ ವ್ಯಕ್ತಿ ಕಾಯ್ತಾನೆ. ಓಕೆ, ಎಸ್, ಖಂಡಿತ ಸೆಕ್ಸ್ ಅನ್ನುವಂಥದ್ದು ಇಬ್ಬರು ಮನಸ್ಸುಗಳನ್ನ ಮತ್ತೆ ಇಬ್ಬರು ದೇಹಗಳನ್ನ ಒಂದು ಮಾಡುವಂಥದ್ದು, ಪ್ರೀತಿನ ಜಾಸ್ತಿ ಮಾಡುವಂಥದ್ದು. ಯಾವಾಗಪ್ಪ ಅದು ಅಂದರೆ ಮದುವೆ ಆದ್ಮೇಲೆ. ಓಕೆನಾ? ಮದುವೆ ಆದ್ಮೇಲೆ ಸೆಕ್ಸ್ ಆದಂಥ ಟೈಮಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಒಬ್ರನ್ನೊಬ್ರು ಮನಸ್ಸು ಬಿಚ್ಚಿ ಮಾತಾಡೋದು. ಸೊ ಅಂಥ ಟೈಮಲ್ಲಿ ಸೆಕ್ಸ್ ಆದಾಗ ಒಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಈ ಏನು ಅಟ್ರಾಕ್ಷನ್ 17, 18, 19 ಏಜಲ್ಲಿ ನೀವು ಲವ್ ಮಾಡ್ತೀರಾ, ಸೊ ಅವಾಗ ಆಗೋವಂಥದ್ದಲ್ಲ ಅದು ಲವ್. ಓಕೆನಾ? ರಿಯಲ್ ಲವ್ ಮಾಡೋರಿಗೆ ಅವಳು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಅವಳ ಜೊತೆ ಲೈಫ್ ಲಾಂಗ್ ಇರ್ತೀನಿ, ಅವಳ ಕಷ್ಟ ಸುಖದಲ್ಲಿ ನಾನು ಇರ್ತೀನಿ, ಅವಳು ನನಗೋಸ್ಕರನೇ ಇರ್ತಾಳೆ ಅನ್ನೋ ಭಾವನೆ ಇರೋರು, ಟ್ರೂ ಲವ್, ನಿಜವಾದ ಲವ್ ಇರೋ ಅಂಥವ್ರು 100% ಮದುವೆ ಆಗೋರ್ಗು ವೆಯ್ಟ್ ಮಾಡೇ ಮಾಡ್ತಾರೆ. ನಿಜವಾಗ್ಲೂ ಯಾರನ್ನ ಲವ್ ಮಾಡ್ತೀರಾ ಅವ್ರ ಜೊತೆ ಲೈಫ್ ಲಾಂಗ್ ಇರ್ರಿ. ಓಕೆನಾ? ಜಸ್ಟ್ ಸೆಕ್ಸ್ಗೋಸ್ಕರ ಯೂಸ್ ಮಾಡಿಕೊಂಡು ಅವ್ರನ್ನ ಬಿಟ್ಬಿಡೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ದಯವಿಟ್ಟು ಹೆಣ್ಮಕ್ಳು ಎಚ್ಚರಿಕೆಯಿಂದ ಇರ್ರಿ, ಎಚ್ಚರಿಕೆಯಿಂದ ನಿಮ್ಮ ಬಾಯ್ ಫ್ರೆಂಡ್ಗಳ ಜೊತೆ ಇರ್ರಿ. 100% ನಿಮಗೆ ಅವನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಮತ್ತು ಅವನು ನಿಮ್ಮನ್ನೆಲ್ಲೂ ಬಿಟ್ಟೋಗಲ್ಲ ಅನ್ನೋದಿದ್ರೆ ನೀವು ಲವ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅವನು ಯಾವಾಗ ಬಾಯ್ಬಿಟ್ಟು ನಿಮ್ಮನ್ನ ಸೆಕ್ಸ್ಗೆ ಅವನು ಏನು ಕೇಳ್ತಾನೆ, ಸೆಕ್ಸ್ ಆದರೆ ಲವ್ ಸ್ಟ್ರಾಂಗ್ ಆಗುತ್ತೆ ಅಂತ, ಅದೆಲ್ಲ ಕತೆ. ಓಕೆನಾ? ಸೆಕ್ಸ್ ಆದರೆ ಲವ್ ಸ್ಟ್ರಾಂಗ್ ಆಗಲ್ಲ, ನಿಮ್ಮ ಲೈಫ್ ಹಾಳಾಗುತ್ತೆ, ನಿಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಮದುವೆಗಿನ್ನ ಮುಂಚೆ ಆಗುವಂಥ ಸೆಕ್ಸು ಅಲ್ಲಿ ಲವ್ ಜಾಸ್ತಿ ಆಗಲ್ಲ. 17, 18, 19, 20 ಒಳಗಿನ ಏಜ್ ಇರುತ್ತೆ. ಅಷ್ಟರಲ್ಲಿ ಲೈಫ್ನ ಹಾಳು ಮಾಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಿ. ಈ 17, 18, 19 ಅದು ನಿಮ್ಮ ಲೈಫಿನ ಒಂದು ತುಂಬ ಮುಖ್ಯವಾದಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಏಜ್. ಆ ಏಜಲ್ಲಿ ನೀವೇನು ಅಚೀವ್ ಮಾಡ್ತೀರಾ ಅದನ್ನು ಲೈಫ್ ಲಾಂಗ್ ತೊಗೊಂಡೋಗುತ್ತೆ. ಅದನ್ನು ಬಿಟ್ಬಿಟ್ಟು ನೀವು ಲವ್ ಅದು ಇದು ಅಂದ್ಕೊಂಡು ದಯವಿಟ್ಟು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಲವ್ ಮಾಡೋದಕ್ಕೆ ಇನ್ನೂ ಟೈಮ್ ಇರುತ್ತೆ. ಇಲ್ಲ ಲವ್ ಮಾಡಲಿಲ್ಲ, ನಿಮ್ಮ ತಂದೆ ತಾಯಿ ನಿಮಗೆ ಯಾರು ಒಳ್ಳೆಯವನು ಅಂತ ಅನಿಸುತ್ತೆ. ಯಾಕೆಂದರೆ ನಿಮ್ಮನ್ನು ಅಷ್ಟು ವರ್ಷ ಸಾಕಿದ್ದವ್ರಿಗೆ ನಿಮಗೆ ಎಂಥ ಗಂಡು ಅಥವಾ ಎಂಥ ಹೆಣ್ಣನ್ನು ಹುಡುಕಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ದಯವಿಟ್ಟು ನಾನು ಹೆಣ್ಮಕ್ಳಿಗೆ ಏನು ಕೇಳ್ಕೊಳ್ಳೋದಪ್ಪ ಅಂದರೆ ಈ ಥರ ಎಲ್ಲ ಅಟ್ರಾಕ್ಷನ್ಗೆ ಒಳಗಾಗಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದಾಗಿತ್ತು ಇವತ್ತಿನ